ಕಾಡಿನಲ್ಲಿ ಸಿಗುವಂತಹ ಅನೇಕ ಒಂದು ಎಲೆ, ಗಿಡ, ಮರ, ಬೇರು ಪ್ರತಿಯೊಂದನ್ನು ಸಂಗ್ರಹ ಮಾಡಿ ಇಲ್ಲಿ ಇಟ್ಟಿದ್ದಾರೆ. ಈ ಒಂದು ಯೋಜನೆ ಅಡಿಯಲ್ಲಿ ನಾನು ಕೆಲವಾರು ಜನರ ಗುಂಪನ್ನು ಸೇರಿಸಿಕೊಂಡು ನಾನು ಮತ್ತು ನನ್ನ ಕುಟುಂಬ ಎಲ್ಲ ಸೇರಿ ಈ ತರ ಬನಜಾಲಯ ಅನ್ನೋ ಒಂದು ವನಮೂಲಿಕಾ ಸಂಗ್ರಹಾಲಯವನ್ನು ಮಾಡಿರ್ತೀವಿ. ಬಿನ್ ಲಾಡನ್ ಅಂತನಾ? ಅದು ಓಕೆ. ಕಾಡನ್ನ ಕಸವನ್ನು ಮಾಡಬೇಡಿ, ಯಾಕೆ ಅಂದ್ರೆ ಪ್ರಾಣಿಗಳಿಗೆ ನಮ್ಮ ತ್ಯಾಜ್ಯಗಳು ಗೊತ್ತಾಗೋದಿಲ್ಲ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಸೈಯದ್ ಲಾಗ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ನಮ್ಮೂರಿನ ಹತ್ತಿರದಲ್ಲಿರೋ ಒಂದು ಬನಜಾಲಯ ಅನ್ನೋ ಒಂದು ವನಮೂಲಿಕ ಸಂಗ್ರಹಾಲಯನ ನಿಮಗೆ ತೋರಿಸೋಕ್ಕೆ ಹೊರಟಿದ್ದೀನಿ. ಇದು ನಮ್ಮ ಸಾಗರದಿಂದ ಒಂದು 5 ಕಿಲೋಮೀಟರ್ ಈ ಕಡೆ ಬಂದರೆ ಸಿಗಂದೂರು ಹೋಗೋ ರೋಡಲ್ಲಿ 5 ಕಿಲೋಮೀಟರ್ ಈ ಕಡೆ ಬಂದರೆ ಹೊಸೂರು ಅನ್ನೋ ಒಂದು ಊರು ಸಿಗುತ್ತೆ. ಆ ಊರಿನ ಪಕ್ಕದಲ್ಲಿ ಒಂದು ಬಸ್ ಸ್ಟಾಪ್ ಇದೆ. ಆ ಬಸ್ ಸ್ಟಾಪಿಂದ ಒಳಗೊಂದು ಮಡ್ ರೋಡ್ ಹೋಗಿದೆ. ಆ ರೋಡಲ್ಲಿ ಬಂದರೆ ನಿಮಗೆ ಬನಜಾಲಯ ಅನ್ನೋ ಒಂದು ವನಮೂಲಿಕ ಸಂಗ್ರಹಾಲಯ ಸಿಗುತ್ತೆ. ಸೊ ಇವತ್ತು ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅದರ ಆ ಬನಜಾಲಯ ಅನ್ನೋದು ಹೇಗಿದೆ, ವನಮೂಲಿಕ ಸಂಗ್ರಹಾಲಯ, ಅದರಲ್ಲಿ ಏನೇನು ವನಮೂಲಿಕೆಗಳನ್ನು ಸಂಗ್ರಹ ಮಾಡಿಟ್ಟಿದ್ದಾರೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ನಾನು ಇವತ್ತು. ಫ್ರೆಂಡ್ಸ್, ಫೈನಲಿ ನಾನು ಸ್ಪಾಟಿಗೆ ಬಂದೆ. ಬಟ್ ನೋಡೋಣ, ಅಲ್ಲಿ ವಿಡಿಯೋ ಮಾಡೋಕ್ಕೆ ಬಿಡ್ತಾರೋ ಏನೋ ಗೊತ್ತಿಲ್ಲ. ಬಟ್ ಹೋಗ್ತಾ ಇದ್ದೀನಿ. ಬನಜಾಲಯ ಅನ್ನೋ ಒಂದು ವನಮೂಲಿಕ ಸಂಗ್ರಹಾಲಯನ ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ಒಂದು ವೇಸ್ಟ್ ಆಗಿರೋ ಬಾಟಲ್ನ ತೊಗೊಂಡೊಂದು ಕ್ರಾಫ್ಟ್ ಥರ ಮಾಡಿದ್ದಾರೆ. ಇದರಲ್ಲೂ ಒಂದು ಇದನ್ನು ನೆಲದಲ್ಲಿ ಹೂತು ಹಾಕಿ ಏನೋ ಒಂದು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇದೇ ಬನಜಾಲಯ ಅನ್ನೋ ಒಂದು ಸ್ಪಾಟು. ಬಟ್ ನಾನಿವಾಗ ಒಳಗೆ ಹೋಗ್ತಾ ಇದ್ದೀನಿ. ಬನಜಾಲಯ ಅನ್ನೋ ಒಂದು ವನಮೂಲಿಕ ಸಂಗ್ರಹಾಲಯನ ನಿಮಗೆ ತೋರಿಸ್ತೀನಿ. ಅದಕ್ಕೂ ಮುಂಚೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ಪ್ಲಾಸ್ಟಿಕ್ ತ್ಯಾಜ್ಯ ವಸ್ತುಗಳಿಂದ ಮಾಡಿರುವಂತಹ ಒಂದು ಕಲಾಕೃತಿಗಳು ಇಲ್ಲಿದೆ, ನಿಮಗೆ ತೋರಿಸ್ತೀನಿ. ಇದು ಪ್ಲಾಸ್ಟಿಕ್ ಅಂದರೆ ರೀಯೂಸ್ ಆಗಿರುವಂಥ, ಬಳಕೆ ಆಗಿರುವ ಒಂದು ವಸ್ತುಗಳಿಂದ ಮಾಡಿರೋದು ಒಂದು ಕಲಾಕೃತಿ ಆಗಿರುತ್ತೆ ಇದು. ಇಲ್ಲಿ ಒಂದು ಫೋಟೋಗ್ರಾಫ್ ಇದೆ, ಕಾಣ್ತಿರ್ಬೋದು. ಇದು ಸ್ವಲ್ಪ ಈವ್ನಿಂಗ್ ಟೈಮಲ್ಲ, ಹಾಗಾಗಿ ಗೊತ್ತಾಗಲ್ಲ. ಎಲ್ಲ ಇದು ಹಳೆ ಕಾಲದ ವಸ್ತುಗಳು. ವೇಸ್ಟ್ ಆಗಿರೋ ಬಾಟಲಿಂದ ಒಂದು ಚಿಕ್ಕದಾಗಿ ಬೇಲಿ ಕಟ್ಟಿಬಿಟ್ಟಿದ್ದಾರೆ ಇಲ್ಲಿ. ನಾನು ರಮೇಶ ಕೊಟ್ಟತೋಟ. ನೀವು ನೋಡ್ತಾ ಇರೋದು ಬನಜಾಲಯದ ವನಮೂಲಿಕಾ ಸಂಗ್ರಹಾಲಯವನ್ನು. ಇಲ್ಲಿ ಈ ದಿನದಲ್ಲಿ ಸಸ್ಯಗಳು ನಾಶ ಆಗಿದೆ, ಎಲ್ಲ ಹೋಗಿಬಿಟ್ಟಿದೆ, ಯಾವುದು ಉಳಿದಿಲ್ಲ, ಅಳಿವಿನಲ್ಲಿದೆ. ಈ ಜಾತಿ ಭಾಷಣದಕ್ಕಿಂತ ಹೊರತಾಗಿ ಇದ್ದಿದ್ದನ್ನು ರಕ್ಷಿಸಿಕೊಳ್ಳೋಣ, ಇದ್ದಿದ್ದನ್ನು ನೋಡೋಣ, ಇದ್ದಿದ್ದನ್ನು ಉಳಿಸ್ಕೊಳ್ಳೋಣ. ಈ ಒಂದು ಯೋಜನೆ ಅಡಿಯಲ್ಲಿ ನಾನು ಕೆಲವಾರು ಜನರ ಗುಂಪನ್ನು ಸೇರಿಸಿಕೊಂಡು ನಾನು ಮತ್ತು ನನ್ನ ಕುಟುಂಬ ಎಲ್ಲ ಸೇರಿ ಈ ತರ ಬನಜಾಲಯ ಅನ್ನೋ ಒಂದು ವನಮೂಲಿಕಾ ಸಂಗ್ರಹಾಲಯವನ್ನು ಮಾಡಿರ್ತೀವಿ. ಸುಮಾರು 30 ವರ್ಷಗಳಿಂದ ಎಲ್ಲ ಹಳ್ಳಿ ಕಾಡುಗಳನ್ನ ಸುತ್ತಿ ಅನುಭವಸ್ಥರುಗಳು, ಯಜಮಾನರುಗಳು, ಕುಡುಬೆ, ಹಸಲಗರು, ದೇವರು, ಜನಾಂಗದವರ ಮಾಹಿತಿಗಳನ್ನು ತಗೊಂಡು ಮತ್ತು 100 ಜನ ಅನುಭವಸ್ಥರ ಮಾಹಿತಿಗಳು, ಪಂಡಿತರುಗಳ ಮಾಹಿತಿಗಳನ್ನು ತಗೊಂಡು ಅದರ ಆಧಾರದ ಮೇಲೆ ಇಲ್ಲಿ ಒಂದು ಗಿಡಮೂಲಿಕೆಗಳ ಸಂಗ್ರಹವನ್ನು ಮಾಡಿದ್ದೀವಿ. ಇದರ ಮೇಲೆ ಎಲ್ಲರದ್ದು ವಿಷಯವನ್ನ ದಾಖಲೆ ಮಾಡಿಕೊಂಡು ಯಾವ ಸಸ್ಯ ಯಾವುದಕ್ಕೆ ಬರ್ತದೆ, ಯಾವುದಕ್ಕೆ ಬಳಸಿದ್ದಾರೆ, ಯಾವುದೇ ರೀತಿಯಲ್ಲಿ ಇರ್ಬೋದು, ಔಷಧಿ ಬಳಸಿದ್ದಿರ್ಬೋದು, ಬುಟ್ಟಿ ಮಾಡಿರ್ಬೋದು, ತೊಟ್ಟಿ ಮಾಡಿರ್ಬೋದು, ಗೊಂಬೆ ಕೆತ್ತಿರ್ಬೋದು, ಏನೇ ಯಾಕೆ ಅಭಿವೃದ್ಧಿ ಆಯಿತು, ಯಾಕೆ ನಾಶ ಆಯಿತು,
ಯಾವ ಹಕ್ಕಿ ಕೊಂದಿದ್ದೀರಿ, ಯಾವ ಹಕ್ಕಿ ಇದ್ದಿದ್ದು ಗಿಡ ಜಾಸ್ತಿ ಇತ್ತು, ಯಾವ ಪ್ರಾಣಿ ಕೊಂದಾಗ ಗಿಡ ಕಡಿಮೆ ಇತ್ತು, ಈ ಜಾತಿಯ ಮಾಹಿತಿಗಳನ್ನು ಸಂಗ್ರಹಿಸಿ ಮಾಹಿತಿ ಸಂಗ್ರಹಾಲಯ ಅಂತ ಇದೆ. ಬರೀ ವಸ್ತುಗಳು ಕಾಣೋದೊಂದೇ ಅಲ್ಲ, ಮಾಹಿತಿಗಳನ್ನು ಸೇರಿಸಿ ಒಂದು ಸಂಗ್ರಹಾಲಯವನ್ನು ಮಾಡಿದ್ದೀನಿ. ಇಲ್ಲಿ ಸುಮಾರು 1200ಕ್ಕೂ ಹೆಚ್ಚು ಮೂಲಿಕೆಗಳು ನೋಡ ಸಿಗ್ತದೆ ಮತ್ತು ಅದರ ಬಗ್ಗೆ ವಿಶೇಷವಾದ ಮಾಹಿತಿ ಇದೆ. ಅದನ್ನ ಆದಷ್ಟು ಉಳಿಸ್ಕೊಂಡು ಬೆಳೆಸ್ಕೊಂಡು ಗಳಿಸ್ಕೊಂಡು ಹೋಗ್ಲಿ ಮುಂದಿನ ಜನಾಂಗ ಅನ್ನೋದು ನನ್ನ ಆಸೆ. ಸರ್, ನನ್ನ ಹತ್ರ ಒಂದು ಪ್ರಶ್ನೆ ಇದೆ. ಸಕಲ ಒಂದೇ ಒಂದು ಪ್ರಶ್ನೆ ಇದೆ ಸರ್ ನನ್ನ ಹತ್ರ. ಇದು ಮಾಡೋ ಒಂದು ಉದ್ದೇಶ ನಿಮಗೆ ಮೊದಲಿಂದಾನು ಹೇಗ್ ಬಂತು ಅಂತ? ನಾನು ಕಾಡಿನಲ್ಲೇ ಹುಟ್ಟಿ ಬೆಳೆದಿದ್ದು ಒಂದು ಉದ್ದೇಶ. ಮತ್ತೆ ನಮ್ಮ ಅಜ್ಜ MS ನಂಜುಂಡಯ್ಯ ಅಂತ, ಇವರು ಆವಿನಹಳ್ಳಿಯವರು ಮೂಲತಃ. ಇವ್ರ ಜೊತೆಯಲ್ಲಿ ನಾನು ವಿದ್ಯಾಭ್ಯಾಸಕ್ಕಾಗಿ ಇವ್ರ ಮನೆಯಲ್ಲಿ ಇದ್ದೆ. ಇವರು ಕಾಡಿನ ಪ್ರಿಯರಾಗಿದ್ದರು. ಆದಷ್ಟು ಅವರ ವೃತ್ತಿ ಮತ್ತು ಹೊಟ್ಟೆಪಾಡು ಸಹಿತ ಕಾಡಿನ ಅನೇಕ ವಸ್ತುಗಳನ್ನ ಅರಳೆಕಾಯಿ ಹೆಕ್ಕರು, ತಾರೆಕಾಯಿ ಹೆಕ್ಕರು, ಈ ಜೊತೆ ಕಾಡಿನ ಇದರಲ್ಲೇ ಬದುಕ್ತಿದ್ರು ಮತ್ತು ಕಾಡನ್ನು ಪ್ರೀತಿಸ್ತಿದ್ರು. ಅದು ನನಗೆ ಈ ಜೊತೆಯ ಇದನ್ನ ಆಯಿತು. ಮತ್ತೆ ಜೊತೆಗೆ ಆರ್ಟ್ ಹುಚ್ಚು, ಬೀಜಗಳನ್ನ ಕಲಾಕೃತಿ ಮಾಡುವ ಒಂದು ಅಭ್ಯಾಸವನ್ನು ಬೆಳೆಸ್ಕೊಂಡೆ. ಆ ಬೀಜ ಸಂಗ್ರಹಿಸ್ತಾ ನನ್ನ ಹತ್ರಕ್ಕೆ ಸುಮಾರು 300ಕ್ಕೂ ಹೆಚ್ಚು ಬೀಜಗಳ ವೆರೈಟಿಗಳು, ಅದರ ಆರ್ಟ್ಗಳು ಆಯಿತು. ಆಗ ನಾನು ಇನ್ನೂ ಏನೋ ಮಾಡ್ಬೋದು. ಅಷ್ಟೊತ್ತಿಗಾಗಲೇ ಅನೇಕರು ಇದನ್ನೆಲ್ಲ ನೋಡಿರ್ತಾರೆ, ಸಲಹೆ ಕೊಡ್ತಾರೆ, ಹಿಂಗೆ ಮಾಡು ಅಂತ ಹೇಳ್ತಾರೆ. ಇವುಗಳನ್ನೆಲ್ಲ ಬಳಸ್ಕೊಟ್ಟ ನಾನು ಇದನ್ನ ಒಂದು ವ್ಯವಸ್ಥೆಯಲ್ಲಿ ತಂದಿದ್ದೀನಿ. ಮತ್ತೆ ನನಗೆ ಒಳ್ಳೆ ಓಡ್ ಬರ್ತೇನೆ. ಓಕೆ ಸರ್, ಓಕೆ. ಫ್ರೆಂಡ್ಸ್, ನೋಡಿದ್ರಲ್ಲ, ದಯವಿಟ್ಟು ಒಂದ್ಸತಿ ವಿಸಿಟ್ ಕೊಡಿ ನಮ್ಮ ಬನಜಾಲೆಯ ಕೊಡ್ಲು ತೋಟಕ್ಕೆ, ವನಮೂಲಿಕಾ ಸಂಗ್ರಹಾಲಯ. ಇಲ್ಲಿ 1000 ತರದ ಬೀಜಗಳು ಆಗಿರ್ಬೋದು, 1000 ತರದ ಬೇರುಗಳು, ಪ್ರತಿ ಒಂದ್ರ ಬಗ್ಗೆನೂ ಅವರು ಒಂದೊಂದು ಕಲ್ಲಿನ ಬಗ್ಗೆನೂ ಕೂಡ ಅವರು ಮಾಹಿತಿ ಕೊಡ್ತಾರೆ. ಸೊ ಹಾಗಾಗಿ ಪಾಪ ಅವರಿಗೆ ಇವತ್ತು ಸ್ವಲ್ಪ ಟೈಮ್ ಇರಲಿಲ್ಲ. ಸೊ ಹಾಗಾಗಿ ನನಗೆ ಒಂದು ಚಿಕ್ಕದಾಗಿ ಒಂದು ಇಂಟರ್ವ್ಯೂ ಕೊಟ್ಟರು. ಅವರು ಪಾಪ ತುಂಬ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ, ವಾರ ಪೂರ್ತಿ ಫುಲ್ ಬ್ಯುಸಿ ಇರ್ತಾರೆ ಅವರು. ಸೊ ಹಾಗಾಗಿ ನನಗೋಸ್ಕರ ಒಂದು 2 ನಿಮಿಷ ಕೂಡ ಮಾತಾಡಿದರು ಪಾಪ ಅವರು. ಫ್ರೆಂಡ್ಸ್, ಇಲ್ಲಿ ಹಲವಾರು ಥರದ ಬೇರುಗಳಿದೆ. ನವಿಲಂಕೆ, ಮುತ್ತಾರೆ ಬೆಳ್ಳಿ, ದೇವಕಾಗಿಲು, ಬಳ್ಳಿ ಸಂಪಿಗೆ, ಅಡಚಾರಿ, ಮುತ್ತುಗಲ್ಲು, ಕಿರುಮಂಡಿ. ಇದನ್ನು ನಾವು ಯಾರು ಕೇಳಿರಲ್ಲ ಅಂತ ಒಂದು ಡಿಫ್ರೆಂಟ್ ಆಗಿರೋ ಬೇರುಗಳನ್ನೆಲ್ಲ ಇಲ್ಲಿ ಸಂಗ್ರಹ ಇಟ್ಟಿದ್ದಾರೆ. ಸಖತ್ತಾಗಿದೆ. ದಯವಿಟ್ಟು ಎಲ್ಲರೂ ಬನ್ನಿ. ಇದು ಗಣಪೆಕಾಯಿ, ಕುನ್ನೇರಲು, ಇದು ಹಲವಾರು ಥರದ ಬೀಜಗಳಿದೆ ಇಲ್ಲಿ. ಒಂದು 1000 ತರಹದ ಬೀಜಗಳನ್ನು ಕೂಡ ಇಲ್ಲಿ ಕಲೆಕ್ಟ್ ಮಾಡಿಟ್ಟಿದ್ದಾರೆ. ಕಲ್ಲುಗಳನ್ನು ಸಹ ಕಲೆಕ್ಟ್ ಮಾಡಿಟ್ಟಿದ್ದಾರೆ. ಹಲವಾರು ಥರದ ಕಲ್ಲುಗಳು ಕೂಡ ಇಲ್ಲಿದೆ. ವಿಳ್ಳೆದೆಲೆ, ಗುಡ್ಡೆಗೇರು, ವಿಷಮಲ್ಲಿಗೆ, ಹೊಳೆ ದಾಸವಾಳ. ನೋಡಿ ಫ್ರೆಂಡ್ಸ್, ಹಲವಾರು ಗಿಡಗಳ ಒಂದು ಎಲೆಗಳಿವೆ. ಯೂಸ್ ಕೂಡ ಬರೆದಿದ್ದಾರೆ. ಒಂದು ಹಲಸು ಬಳಕೆ, ವ್ರಣ ನಿವಾರಣೆ, ಪಿತ್ತ ನಿವಾರಕ, ಉಂಡೆಕಾಯಿ ಅನ್ನೋ ಒಂದು ಎಲೆ ಇದು. ಸೊ ಹಾಗಾಗಿ ಇದನ್ನು ಒಂದು ಕಲೆಕ್ಟ್ ಮಾಡೋದು ಒಂದು ತುಂಬ ಒಂದು ದೊಡ್ಡ ವಿಷಯ. ಸೊ ಹಾಗಾಗಿ ಪ್ರತಿಯೊಂದನ್ನು ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ. ಒಂದು ತುಂಬ ಖುಷಿಯಾಗುತ್ತೆ. ದಯವಿಟ್ಟು ಒಂದು ವಿಸಿಟ್ ಮಾಡಿ. ಇದು ಚಿಕಿತ್ಸಾ ಕೊಠಡಿ ಕೂಡ ಇದೆ. ಚಿಕಿತ್ಸೆಗೂ ಕೂಡ ಇಲ್ಲಿ ಬರ್ಬೋದು, ಜನ ಬರ್ತಾರೆ ಚಿಕಿತ್ಸೆಗೆ. ಇಲ್ಲಿ ಹಲವಾರು ಥರದ ಎಲೆಗಳಿವೆ ಫ್ರೆಂಡ್ಸ್, ನೋಡಿ. ಎಷ್ಟು ವಿಡಿಯೋ ಮಾಡಿದ್ರೂ ಸಾಕಾಗಲ್ಲ. ಇವರ ಮಗ ಈಶಾನ್ಯ ಶರ್ಮಾ ಅವರು ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಆಗಿರ್ತಾರೆ. ಸೊ ಹಾಗಾಗಿ ಅವರಿಗೆ ಬಂದಿರೋ ಅವಾರ್ಡ್ಗಳು ಇದು. ಇದು ಎಲ್ಲದು ಅವರು ತೆಗೆದಿರುವಂಥ ಫೋಟೋಸ್ ಆಗಿರುತ್ತೆ. ಅವರು ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಆಗಿರ್ತಾರೆ.
ಇಲ್ಲಿ ಒಂದು ಆರ್ಟ್ ಕೂಡ ಮಾಡಿದ್ದಾರೆ, ಅಬ್ದುಲ್ ಕಲಾಂ ಅವ್ರದ್ದಾಗಿರ್ಬೋದು. ಆರ್ಟ್ ವರ್ಕ್, ಪೇಂಟಿಂಗ್, ವರ್ಕ್ ಇವೆಲ್ಲ. ಇದು ಇವರಲ್ಲ, ಸಿದ್ಧಗಂಗಾ ಶ್ರೀ ಅಲ್ಲ ಇದು? ಸಿದ್ಧಗಂಗಾ ಶ್ರೀ ಅವ್ರದ್ದು. ಒಟ್ಟು ಒಂದು ಬಹಳ ಜನ ಗುರುತಿಸ್ತಾರೆ ಬಿನ್ ಲಾಡನ್ ಅಂತನಾ? ಅಂತ ಗುರುತಿಸ್ತಾರೆ. ಅದು ಓಕೆ. ನಮಗೆ ಅವನಿಗೆ ಇದೆಲ್ಲ ಇದರಿಂದ ಮಾಡಿರೋದಲ್ಲ ಸರ್? ಏನಂದ್ರೆ ಆರ್ಟ್ ಲುಕ್ ಆದ್ರೂ ಮಾಡ್ಬೇಕು, ಅದು ವರ್ಕ್ ಮಾಡ್ಬೇಕು. ಇದು ವರ್ಕ್ ಇದೆ, ಆ ವರ್ಕಿಗೆ ಡ್ರೆಸ್ ಆಯ್ಕೆ ಮಾಡ್ತೇನೆ. ಇದು ಮಾಸ್ಕ್ ಆಗಿರತ್ತಲ್ಲ ಪ್ರತಿಯೊಂದು ಮಾಡಿರೋದು? ನಾನು ಮಾಡಿದ್ದೆ, ಅಡಿಕೆ ಹಾಳೆಯಿಂದ ಮಾಡಿರೋ ಮಾಸ್ಕ್. ಕಡಿಮೆ ಇದೆ, ಇನ್ ಸೀಸನ್ ಶುರು ಆದ್ಮೇಲೆ ಜಾಸ್ತಿ ಆಗತ್ತೆ. ಇವೆಲ್ಲ ಆ ತರದ ಅಡಿಕೆ ಹಾಳೆ. ಇಲ್ಲಿ ಮೇಲೆ ನೋಡಿ. ಓಕೆ. ಎಲ್ಲ ಪ್ಲಾಸ್ಟಿಕ್ ಮರುಬಳಕೆಯನ್ನು ಹೇಗೆಲ್ಲ ಮಾಡಬೇಕು ಅನ್ನೋದಕ್ಕೆ ತ್ಯಾಜ್ಯಗಳನ್ನು ಭೂಮಿಗೆ ಹಣಿಬೇಡಿ ಅಂತ ಹೇಳುವಂತ ವ್ಯವಸ್ಥೆಯಲ್ಲಿ ಇರುವಂತದ್ದು. ಹೌದು, ತ್ಯಾಜ್ಯಗಳನ್ನ ಭೂಮಿಗೆ ಹಣಿಬೇಡಿ ದಯವಿಟ್ಟು, ಅದರಿಂದ ತುಂಬಾ ತೊಂದರೆ ಆಗುತ್ತೆ. ಮಾಡಿ ಅಥವಾ ಕಾಡಿಗೆ ಬಿಸಾಡಬೇಡಿ. ಕಾಡನ್ನ ಕಸವನ್ನು ಮಾಡಬೇಡಿ. ಯಾಕೆ ಅಂದ್ರೆ ಪ್ರಾಣಿಗಳಿಗೆ ನಮ್ಮ ತ್ಯಾಜ್ಯಗಳು ಗೊತ್ತಾಗೋದಿಲ್ಲ. ಹಾಗಾಗಿ ಅವು ತಿಂದು ಅವಕ್ಕೆ ತೊಂದರೆ ಬರ್ತದೆ. ಹಾಗಾಗಿ ನಮ್ಮ ಹಾಳನ್ನು ನಾವೇ ಅನುಭವಿಸೋಣ, ಜೀವಿಗಳಿಗೆ ತೊಂದರೆ ಕೊಡಬೇಡಿ. ಫ್ರೆಂಡ್ಸ್ ಪಾಪ ತುಂಬ ಬ್ಯುಸಿ ಇದ್ರು ಅವರು. ಆ ಒಂದು ಕಾರಣದಿಂದಾಗಿ ಸ್ವಲ್ಪ ಅವರಿಗೆ ಅಷ್ಟು ಮಾಹಿತಿ ಕೊಡೋಕ್ಕಾಗಿಲ್ಲ. ಬಟ್ ಒಂದೊಂದು ಬೇರಿನ ಮಾಹಿತಿ ಕೂಡ ಅವ್ರು ಕೊಡ್ತಾರೆ. ಅಷ್ಟೊಂದು ತಿಳ್ಕೊಂಡಿದ್ದಾರೆ, ಎಲ್ಲದ್ರ ಬಗ್ಗೆನೂ ಕಲೆಕ್ಟ್ ಮಾಡಿದ್ದಾರೆ. ಫ್ರೆಂಡ್ಸ್ ಇಲ್ಲೊಂದು ಆರ್ಟ್ಸ್ ಥರ ಮಾಡಿದ್ದಾರೆ ನೋಡಿ, ಹೆಲ್ಮೆಟ್ ಹಾಕ್ಕೊಂಡಿದ್ದಾರೆ. ದಯವಿಟ್ಟು ಎಲ್ಲರೂ ವಾಹನ ಚಾಲನೆ ಮಾಡುವಾಗ ಹೆಲ್ಮೆಟ್ ಹಾಕೊಳ್ಳಿ. ಇದು ಒಂದು ಬನಜಾಲೆಯದ ಒಂದು ನೋಟ ಆಗಿರುತ್ತೆ. ಓನರು ರಮೇಶ್ ಭಟ್ರು ಅಂತ. ಸೊ ಪಾಪ ಅವರು ಔಷಧಿಗಳೆಲ್ಲ ಮಾಡ್ತಿರ್ತಾರೆ. ಸೊ ಹಾಗಾಗಿ ತುಂಬ ಬ್ಯುಸಿ, ಅದನ್ನೆಲ್ಲ ಬಿಟ್ಟು ಬರೋಕ್ಕಾಗಲ್ಲ. ಬಟ್ ಆದರೂ ನಾನು ತುಂಬ ಒಂದು ರಿಕ್ವೆಸ್ಟ್ ಮಾಡಿಕೊಂಡಾಗ ನನಗೋಸ್ಕರ ಅವರು ಬಂದು ಒಂದು 5 ನಿಮಿಷಗಳ ಕಾಲ ಒಂದು ಅವ್ರದ ಒಂದು ಇಂಟ್ರಡಕ್ಷನ್ ಆಗಲಿ, ಇದ್ರ ಬಗ್ಗೆ ಆಗಲಿ ನನಗೆ ಹೇಳಿದ್ರು. ಆಗಿದೆ ಪ್ಲೇಸ್, ಸುತ್ತ ಹಸಿರು ತುಂಬಿಕೊಂಡಿದೆ. ಮಧ್ಯೆ ಈ ಒಂದು ಮನೆ ಇದೆ, ಆ ಕಡೆ ಅಡಿಕೆ ತೋಟ ಬೇರೆ ಇದೆ. ಕೃಷಿನೂ ಮಾಡ್ತಾರೆ, ಜೊತೆಗೆ ಇದು ಒಂದು ಹವ್ಯಾಸ ಆಗಿರ್ಬೋದು. ಇಷ್ಟು ಸುಂದರವಾಗಿರೋ ಒಂದು ಬನಜಾಲಯ ಅನ್ನೋ ವನಮೂಲಿಕಾ ಸಂಗ್ರಹಾಲಯ ನಮ್ಮ ಸುತ್ತಮುತ್ತ ಇರೋದು ತುಂಬ ಒಂದು ಹೆಮ್ಮೆಯ ವಿಚಾರ. ಕಾಡಿನಲ್ಲಿ ಸಿಗುವಂತಹ ಅನೇಕ ಒಂದು ಎಲೆ, ಗಿಡ, ಮರ, ಬೇರು ಪ್ರತಿಯೊಂದನ್ನು ಸಂಗ್ರಹ ಮಾಡಿ ಇಲ್ಲಿ ಇಟ್ಟಿದ್ದಾರೆ. ರಮೇಶ್ ಭಟ್ರು ಅಂತ, ನಿಮ್ಗೆಲ್ರಿಗೂ ಚಿರಪರಿಚಿತರು ಇವರು. ಪಾಪ ಇವರು ಒಂದು ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ನನಗೋಸ್ಕರ ಒಂದು 2 ನಿಮಿಷ ಒಂದು ಬಿಡುವು ಮಾಡಿಕೊಂಡು ನನಗೋಸ್ಕರ ಒಂದು ಇಂಟರ್ವ್ಯೂ ಕೊಟ್ಟರು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಫ್ರೆಂಡ್ಸ್, ಫೈನಲಿ ನಿಮಗೆ ಬನಜಾಲಯ ವನಮೂಲಿಕಾ ಸಂಗ್ರಹಾಲಯನ ನಿಮಗೆ ತೋರಿಸಿದೆ ನಾನು. ಸೊ ಹಾಗಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್, ಟೇಕ್ ಕೇರ್.